ಸ್ನೇಹಿತರೆ, ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ ನ ಹೈಲೈಟ್ಸ್, ನಮ್ಮ ಮೆಂಬರ್ಸ್ ಓನ್ಲಿ ಲೈವ್ ನ 3ನೇ ಎಪಿಸೋಡ್ ನ ಹೈಲೈಟ್ಸ್ ಅನ್ನ ಎಲ್ಲ ವೀಕ್ಷಕರಿಗೂ ಈ ವಿಡಿಯೋದಲ್ಲಿ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ, ಹೈಲೈಟ್ಸ್ ರೂಪದಲ್ಲಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನವೆಂಬರ್ 8ನೇ ತಾರೀಕು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನ 4ನೇ ಮೆಂಬರ್ ಓನ್ಲಿ ಲೈವ್ ನಡೀತಾ ಇದೆ. ಸೊ ಈ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಕೇವಲ ಈ ರೀತಿ ಕಾಲಕಾಲಕ್ಕೆ ಲೈವ್ ಇಂಟರಾಕ್ಷನ್ಸ್ ಎಕ್ಸ್ಕ್ಲೂಸಿವ್ಲಿ ಮೆಂಬರ್ಸ್ ಜೊತೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ಪ್ರತಿದಿನವೂ ವ್ಯಾಲ್ಯೂಬಲ್ ಮೆಂಬರ್ ಓನ್ಲಿ ವಿಡಿಯೋಸ್, ಸ್ಪೆಷಲ್ ರಿಪೋರ್ಟ್ಸ್ ಕೂಡ ಪಬ್ಲಿಷ್ ಆಗ್ತಾ ಹೋಗ್ತಾ ಇದೆ. ಜನಕ್ಕೆ ₹1 ಕಮ್ಮಿ ಪ್ರೈಸ್ ನಲ್ಲಿ ನೀವು ಕೂಡ ಜಾಯ್ನ್ ಆಗಬಹುದು. ಇಡೀ ತಿಂಗಳಿಗೆ ₹29 ಎಂಟೈರ್ ಮಂತ್ ಗೆ. ನಿಮಗೆ ನಮ್ಮ ವರ್ಕ್ ಅಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಕೂಡ ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್, ಆಪಲ್ ಯೂಸರ್ಸ್ ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಬನ್ನಿ ಈಗ ನಮ್ಮ 3ನೇ ಮೆಂಬರ್ ಓನ್ಲಿ ಲೈವ್ ಲಾಸ್ಟ್ ವೀಕ್ ಅದರ ಹೈಲೈಟ್ಸ್ ಅನ್ನ ಇವಾಗ ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ಲ ಹೇಗಿದ್ದೀರಿ? ಎಲ್ಲ ಆರಾಮಿದ್ದೀರಾ ಸ್ನೇಹಿತರೆ? ಸ್ವಲ್ಪ ಬೇಗ ನಾವು ಈ ಸಲ ಏನ್ ಮಾಡ್ತಿದ್ವಿ, ಸಾಮಾನ್ಯವಾಗಿ ಮೊದಲ 2 ಮೆಂಬರ್ ಓನ್ಲಿ ಲೈವ್ ಇಂಟರಾಕ್ಷನ್ ಅನ್ನ ನಾವು ವೀಕೆಂಡ್ ನಲ್ಲಿ ಇಟ್ಟಿದ್ವಿ. ನಾವು ಶನಿವಾರದ ಸಂಜೆ ಮಾಡ್ತಾ ಇದ್ವಿ. ಬಟ್ ಈ ಸಲ ಕೆಲವೊಂದಷ್ಟು ಔಟ್ಡೋರ್ ಶೂಟ್ ಪ್ಲಾನ್ ಇರೋದ್ರಿಂದ, ಹಾಗಾಗಿ ನಾವು ಸ್ವಲ್ಪ ದೂರದ ಪ್ರದೇಶಕ್ಕೆ ಹೋಗ್ತಿರೋದ್ರಿಂದ, ಚಿಕ್ಕಮಗಳೂರು ಸೈಡ್ ಹೋಗ್ತಿರೋದ್ರಿಂದ, ಅಲ್ಲೊಂದು ಫ್ಯಾಕ್ಟ್ರಿ ಟೂರ್ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ತಗೊಳ್ತಾ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಇದನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಾಗೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಯೂಸಿಂಗ್ ಫೋನ್ ಅಂಡ್ ಲ್ಯಾಪ್ಟಾಪ್ ಡೈಲಿ ಗಿವ್ಸ್ ಐ ಪೇನ್, ಎನಿ ಟಿಪ್ಸ್ ಟು ರಿಡ್ಯೂಸ್ ಇಟ್ ಅಂತ ಕೇಳಿದ್ದಾರೆ. ಆಕ್ಚುಲಿ ಇವತ್ತು ಎರಡು ಮುಖ್ಯವಾಗಿರೋ ನಿಮಗೆ ಸರ್ಪ್ರೈಸ್ ಗಳನ್ನ ಕೊಡೋದಿದೆ. ಒಂದು, ಸುಮಾರು ಜನ ಹೇಳಿದ್ರಿ ನಿಮ್ಮ ಡಿಜಿಟಲ್ ಡಿಟಾಕ್ಸ್ ನ ಮೆಥಡ್ ಏನು ಅಂತ ಹೇಳಿದ್ರಿ. ಅದನ್ನ ನಾವು ಪ್ಲಾನ್ ಮಾಡಿದೀವಿ. ಭವನ್ ರೆಡ್ಡಿ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ, ಇದು ಸುಮಾರು ಜನ ಕೇಳಿದ್ದಾರೆ ಆಕ್ಚುಲಿ. ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ದ ಕ್ಲೇಮ್ ಸೆಟಲ್ಮೆಂಟ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್. ಇದುವರೆಗೆ ಒಂದು 3-4 ಸಲ ಕ್ಲೇಮ್ ಆಗಿದೆ. ಒಂದೇ ಕಂಪ್ನಿಲಿ ಮಾಡಿಸಿರೋದು, ಅವಾಗಿಂದ ಚೇಂಜ್ ಏನು ಮಾಡಿಲ್ಲ. ಪರ್ಟಿಕ್ಯುಲರ್ ಕಂಪ್ನಿ ಹೆಸರೇನು ಇಲ್ಲೇನು ಬೇಡ. ಒಂದು 3-4 ಸಲ ಕ್ಲೇಮ್ ಆಗಿದೆ. 4 ಸಲಿನೂ ಕ್ಲೇಮ್ ಆಗಿದೆ. ಓವರ್ ಆಲ್ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಸೇರಿದಂತೆ. ಟೋಟಲ್ ಅಮೌಂಟ್ ಒಂದ್ಸಲಿ 20,000, ಒಂದ್ಸಲಿ 15,000, ಒಂದ್ಸಲಿ 2,20,000, ಒಂದ್ಸಲಿ 50-60,000, ಈ ತರ ಎಲ್ಲ ಕ್ಲೇಮ್ ಆಗಿದೆ. ಪ್ರಾಬ್ಲಮ್ ಏನೂ ಆಗಿಲ್ಲ. ನೆಕ್ಸ್ಟ್, ನಮ್ಮ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಮಾಡಿದ್ದಂತ ಪ್ರಶ್ನೆಗಳನ್ನ ಕೂಡ ನೋಡೋಣ. ಆರಂಭದಲ್ಲೇ ಲೈವ್ ನ 2 ಪ್ರಶ್ನೆಗಳನ್ನ ನಾವು ತಗೊಂಡ್ವಿ. ಓಕೆ, ನಾಗಾನಂದ SB ಒಂದು ಚೆನ್ನಾಗಿರೋ ಪ್ರಶ್ನೆನ ಕೇಳಿದೀರಾ. ಬರ್ತೀನಿ ನಿಮ್ಮ ಪ್ರಶ್ನೆಗೆ. ಅದಕ್ಕಿಂತ ಮುಂಚೆ ನಾವು ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಕೇಳ್ತೀವಲ್ವಾ ಒಂದಷ್ಟು ಪ್ರಶ್ನೆಗಳನ್ನ ನಮ್ಮ ವೀಕ್ಷಕರ ಹತ್ರ. ಅದರಲ್ಲಿ ಮೊದಲನೇ ಪ್ರಶ್ನೆ ದೀಪಕ್ ದಕ್ಷಿಣ ಕನ್ನಡದಿಂದ ಕೇಳಿದ್ದಾರೆ. ಒಂದ್ ವೇಳೆ ನೀವು ಈ ವೃತ್ತಿಯಲ್ಲಿ ಬರದೇ ಹೋಗಿದ್ದಿದ್ರೆ ನಿಮ್ಮ ಬ್ಯಾಕಪ್ ಪ್ಲಾನ್ ಏನಾಗಿತ್ತು? ಈ ಫೀಲ್ಡ್ ನಲ್ಲಿ ಆರಂಭದಲ್ಲಿ ಸಕ್ಸಸ್ ಕಾಣದೇ ಇದ್ದಿದ್ರೆ 2020ರಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಈಗ ನಾಗಾನಂದ SB ಅವರು ಕೇಳಿರುವಂತ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಇವರು ಗೋಕರ್ಣದಿಂದ ಕೇಳಿದ್ದಾರೆ. ಉಪ್ಪು ತಿನ್ಬೇಡಿ ಅಂತೀರಿ, ಸಕ್ಕರೆ ತಿನ್ಬೇಡಿ ಅಂತೀರಿ, ಎಣ್ಣೆನೂ ಕಮ್ಮಿ ಮಾಡಿ ಅಂತ ಹೇಳ್ತೀರಿ, ಮತ್ತೆ ಶುದ್ಧ ಸಸ್ಯಾಹಾರಿಗೆ ಸಂಜೆ ಸ್ನಾಕ್ಸ್ಗೆ ಏನ್ ತಿನ್ಬೇಕು ಅನ್ನೋದ್ರ ಬಗ್ಗೆ ವಿಶೇಷ ಸಂಚಿಕೆ ಮಾಡಿ ಅಂತ. ಗಹನವಾಗಿರೋ ಒಂದು ಪ್ರಾಬ್ಲಮ್ ಇದು ಇಲ್ಲ ಅಂತ ಹೇಳಲ್ಲ. ನೆಕ್ಸ್ಟ್ ಕ್ವಶನ್ ನಾವು ಕಮ್ಯುನಿಟಿ ಪೋಸ್ಟ್ ಇಂದ ತಗೊಳ್ಬೇಕು ಅಂತ ಹೇಳಿದ್ರೆ, ಪ್ರಕಾಶ್ ಅಯ್ಯನ್ ಅವರು ಕೇಳಿದ್ದಾರೆ ಬಾದಾಮಿಯಿಂದ. ಏನ್ ಕೇಳಿದ್ದಾರೆ ಅಂದ್ರೆ, ಈಗಿನ ಯುವಕರು ಕೃಷಿಯಲ್ಲಿ ಸಕ್ಸಸ್ಫುಲ್ ಆಗಬಹುದಾದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದೆ ವಿಶೇಷ ವರದಿಯಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ. ನಾನು ವೈಯಕ್ತಿಕವಾಗಿ ಕೃಷಿ ತಜ್ಞ ಅಲ್ಲ ಸ್ನೇಹಿತರೆ, ಬಟ್ ಅಲ್ಲಿ ಓದಿ ತಿಳ್ಕೊಂಡಿರೋ ವಿಚಾರಗಳನ್ನ ಡಿಸ್ಕಸ್ ಮಾಡ್ಬೋದು. ಕರಿಯಪ್ಪ ಅವರು ಕೂಡ ಸೇಮ್ ಅದೇ ರೀತಿ ಪ್ರಶ್ನೆ ಕೇಳಿದ್ದಾರೆ. ಎಲ್ರು ಸರ್ಕಾರಿ ಕೆಲಸ, IT ಜಾಬ್ಸ್, ಇಂಜಿನಿಯರ್, ಡಾಕ್ಟರ್ ಆಗುವಂತಾರೆ, ಆದ್ರೆ ಎಲ್ರಿಗೂ ಅನ್ನ ಕೊಡೋ ರೈತ ಆಗುವಂತ ಹೇಳಲ್ಲ, ಬಿಸ್ನೆಸ್ ಮನ್ ಆಗುವಂತ ಯಾರು ಹೇಳಲ್ಲ. ಇದರಿಂದ ಈಗಿನ ವಿದ್ಯಾರ್ಥಿಗಳು ಆಸಕ್ತಿ ಇಲ್ಲದೆ ಹೋದ್ರು ಕೂಡ ಮನೆಯವರ ಮಾತು ಕೇಳಿಕೊಂಡು ಯಾವ್ದೋ ಡಿಗ್ರಿ ಮಾಡ್ತಾರೆ, ಮುಂದೆ ಸರಿಯಾಗಿರೋ ಕೆಲಸ ಸಿಗಲ್ಲ. ಇದರಿಂದ ಮನೆಯವರ ಪ್ರೆಷರ್ ತಡ್ಕೊಳ್ಳೋಕಾಗದೆ ಎಷ್ಟೋ ಯುವಕ ಯುವತಿಯರು ದುಶ್ಚಟಗಳಿಗೆ ದಾಸರಾಗಿರೋ ಎಕ್ಸಾಂಪಲ್ಸ್ ಇದೆ. ಇತ್ತೀಚೆಗೆ ಕೃಷಿ ಕಡೆಯವರು ಕೂಡ ಜಾಸ್ತಿ ಒಲವನ್ನ ತೋರಿಸ್ತಾ ಇಲ್ಲ. ರೈತರು ಕೂಡ ಅವರ ಮಕ್ಕಳಿಗೆ ಕೃಷಿ ಮಾಡೋಕ್ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಬೇರೆ ಏನಾದ್ರು ಮಾಡು ಅಂತ ಹೇಳ್ತಾರೆ. ಇದರಿಂದ ಮುಂದೆ ಭಾರತದ ಕೃಷಿ ಕ್ಷೇತ್ರದಲ್ಲಿ ಸಮಸ್ಯೆ ಆಗಬಹುದಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಸುಹಾಸ್ ಪುರಾಣಿಕ್ ಅವರು ಕೇಳಿದ್ದಾರೆ, ನಿಮ್ಮ ಚಾನಲ್ಗೆ ಯಾರಾದ್ರೂ ಬೆದರಿಕೆ ನೀಡಿದ್ದಾರೆಯೇ, ಅದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದೇ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಬೆದರಿಕೆ ಅಂತ ಹೇಳಿದ್ರೆ ಆನ್ಲೈನ್ ಬೆದರಿಕೆ, ಇಮೇಲ್ ಅಲ್ಲಿ ಬೆದರಿಕೆ ಹಾಕೋದು, ಅವೆಲ್ಲ ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ರಿಯಲ್ ಥ್ರೆಟ್ ಅಂತ ಹೇಳಿದ್ರೆ ಹಲಗೂರು ಅನ್ನೋ ಯೂಸರ್ ನೇಮ್ ಇದೆ ಅವ್ರದ್ದು. ಅವ್ರ ಹೆಸರೇ ಅದೇನಾ ಅಥವಾ ಊರ ಹೆಸರ ಗೊತ್ತಿಲ್ಲ, ಹಲಗೂರು ಅಂತ ಅಷ್ಟೇ ಇದೆ. ಆಮೇಲೆ ಯಶವಂತ್ ಕುಮಾರ್ ಅವ್ರದ್ದು ಕೂಡ ಸಿಮಿಲರ್ ಪ್ರಶ್ನೆ ಇದೆ. ಹಳ್ಳಿಯಲ್ಲಿ ಇದ್ದು ಸಂಪಾದನೆ ಮಾಡೋದು ಹೇಗೆ, ಅಲ್ಲಿ ಯುವಕರ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ ಇದು ಅಂತ ಹೇಳಿದ್ದಾರೆ. ಹಳ್ಳಿಲಿ ಇದ್ದು ಕೆಲಸ ಮಾಡೋದಂದ್ರೆ ಅಗೇನ್ ಸ್ನೇಹಿತರೆ, ಏನ್ ಕೆಲಸ ಮಾಡ್ತೀವಿ ಅನ್ನೋದು ಯೋಚನೆ ಮಾಡಬೇಕು. ಅಗ್ರಿಕಲ್ಚರ್ ಬಗ್ಗೆ ನಾವು ಆಲ್ರೆಡಿ ಅವಾಗ ಡಿಸ್ಕಸ್ ಮಾಡಿದ್ವಿ, ಕೃಷಿ ಬಗ್ಗೆ.
ಉಳಿದಂತೆ ಏನ್ ಮಾಡ್ಬೋದು? ಸಚಿನ್ ಡಿಸೋಜಾ ಅವರು ಕೇಳಿದ್ದಾರೆ, NRI ಗಳ ಪರವಾಗಿ ನನ್ನ ಪ್ರಶ್ನೆ ಅಂತಾನೂ ಹೇಳಿದ್ದಾರೆ. ಯಾವಾಗ್ಲೂ ಒಳ್ಳೆ ಫಿನಾನ್ಷಿಯಲ್ ಅಡ್ವೈಸರ್ ಇಟ್ಕೊಳ್ಳಿ ಅಂತ ಸಲಹೆ ಕೊಡ್ತೀರಿ, ಆದ್ರೆ ಒಳ್ಳೆ ಫಿನಾನ್ಷಿಯಲ್ ಅಡ್ವೈಸರ್ ಹುಡುಕೋದು ಹೇಗೆ ಅಂತ. ನಿಮ್ದು ಪೋರ್ಟ್ಫೋಲಿಯೋ ತೋರಿಸಿ ಅಂತ ಸೂರ್ಯ ಜೆ ರಮೇಶ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಕಮ್ಯುನಿಟಿ ಪೋಸ್ಟ್ ಇಂದ ಪ್ರಶ್ನೆ ತಗೊಳ್ಳೋದು ಅಂತ ಹೇಳಿದ್ರೆ ಗೌತಮ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ವಾಹಿನಿಗೆ ಈ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನೀವು 29 ರೂಪೀಸ್ ಇಟ್ಟಿದ್ದೀರಿ, ತುಂಬಾ ಕಮ್ಮಿ ಆಯಿತು. ಇದು ಇನ್ನು ಬೇರೆ ತರನು ನಾವು ಬೆಂಬಲ ಕೊಡಬೇಕು ಅಂದ್ರೆ ಹೆಂಗ್ ಕೊಡಬೇಕು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಯಾಕಂದ್ರೆ ಯೂಟ್ಯೂಬ್ ಮಹಾರಾಯ ಸಾಕಷ್ಟು ಕಮಿಷನ್ ಹೊಡಿತಾನೆ ಅಂತ ಹೇಳಿದ್ದಾರೆ. ಯೂಟ್ಯೂಬ್ನ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ, ಇದೆಲ್ಲ ಕೊಲಾಬ್ರೇಷನ್, ಖರ್ಚು, ಅವ್ರಿಗೂ ಕೂಡ ಖರ್ಚಿರುತ್ತೆ. ಯೂಟ್ಯೂಬ್ನವ್ರಿಗೆ ಅರ್ಧ ಹೋಗುತ್ತೆ ಅಂತ ನಾವೇನು ಹೊಟ್ಟೆ ಒರೆಸ್ಕೊಳ್ತಾ ಇಲ್ಲ. ಪ್ಲಾಟ್ಫಾರ್ಮ್ ಅವ್ರದಲ್ವಾ. ಯೂಟ್ಯೂಬ್ ಒಂದು ಬಸ್ ಸ್ಟ್ಯಾಂಡ್ ಅಂತ ಅನ್ಕೊಳ್ಳಿ, ನಾವೆಲ್ಲ ಬಸ್ ಓಡಿಸೋರು ಅಂತ ಅನ್ಕೊಳ್ಳಿ, ಬಸ್ ಸರ್ವಿಸ್ ಕೊಡೋರು ಅಂತ ಅನ್ಕೊಳ್ಳಿ. ಬಸ್ಸೂ ಬೇಕು, ಬಸ್ ಸ್ಟ್ಯಾಂಡ್ ಮಾಡೋರು ಬೇಕು, ಎಲ್ಲ ಬೇಕಲ್ವಾ. ಬಸ್ಗಳಿಲ್ಲದೆ ಬಸ್ ಸ್ಟ್ಯಾಂಡ್ ಖಾಲಿ, ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಬಸ್ ನಿಲ್ಲದೆಲ್ಲಿ. ಸೊ ಈ ರೀತಿ ಈಗ 29 ರೂಪೀಸ್ನ ಮೆಂಬರ್ಶಿಪ್ ನಲ್ಲಿ ಹೆಚ್ಚು ಕಮ್ಮಿ ಹಾಫ್ ನಮ್ಮ ಸಂಸ್ಥೆಗೆ ಬರುತ್ತೆ. ಅದರಲ್ಲಿ ಗೂಗಲ್ ಪೂರ್ತಿ ಅವರೇ ಇಟ್ಕೊಳ್ಳಲ್ಲ. ಗೂಗಲ್ನವರು ಸರ್ಕಾರಕ್ಕೆ ಅದರಲ್ಲಿ 18% GST ಕೂಡ ಅವರೇ ಕಟ್ಕೊಂತಾರೆ. ಒಬ್ಬರನ್ನ ಬ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಯೂಟ್ಯೂಬ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಪಾಪ. ಹಂಗಂತ ಅವ್ರಿಗೂ ಪ್ರಾಫಿಟ್ ಬೇಕಲ್ಲ. ಅವರು ಲಕ್ಷಾಂತರ ಇಂಜಿನಿಯರ್ಸ್ನ ಹೈರ್ ಮಾಡಿರ್ತಾರೆ, ಅವ್ರಿಗೂ ಕಾಸ್ಟ್ ಇರುತ್ತೆ. ಡೇಟಾ ಸೆಂಟರ್ಗಳನ್ನು, ಸರ್ವರ್ಗಳನ್ನು ಮೇಂಟೈನ್ ಮಾಡಿರ್ತಾರೆ, ಅದಕ್ಕೂ ಖರ್ಚಾಗುತ್ತೆ ಅವ್ರಿಗೂ ಕೂಡ. ಆಮೇಲೆ ಅದೆಲ್ಲ ಆಗಿ ಅದೊಂದು ಪ್ರೈವೇಟ್ ಕಂಪ್ನಿ, ಅವ್ರಿಗೂ ಪ್ರಾಫಿಟ್ ಬೇಕು, ಅವರು ಬದುಕಬೇಕು. ಅಲ್ಲಿ ಕೆಲಸ ಮಾಡೋರಿಗೂ ವರ್ಷ ಗ್ರೋತ್ ಕೊಡಬೇಕು ಅವರು. ಇದೊಂಥರ ಕೊಲಾಬರೇಷನ್ ಅಷ್ಟೇ, ಸ್ಕಿಲ್ಸ್ನ ಕೊಲಾಬರೇಷನ್. ಅವ್ರ ಹತ್ರ ಅದ್ಭುತವಾಗಿರೋ ರೀಚ್ ಇದೆ, ತಲುಪಿಸೋ ಶಕ್ತಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋ ತಾಕತ್ತಿದೆ, ಟೆಕ್ನಾಲಜಿ ಇದೆ. ನಾವು ನಮ್ಮ ಹತ್ರ ಇರೋ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ ಅವರಿಗೆ. ಎಲ್ಲರ ಕೊಲಾಬ್ರೇಷನ್ನಲ್ಲಿ, ಕೊಲಾಬರೇಟಿವ್ ವರ್ಲ್ಡ್ ಇದು, ಎಲ್ಲ ಕಡೆನೂ ಹೀಗೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಹಾಗಾಗಿ ಯೂಟ್ಯೂಬ್ನ ಬೈಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅವ್ರು ನಮಗೆ ಅದರಲ್ಲಿ ಹೆಚ್ಚು ಕಮ್ಮಿ ಅರ್ಧ ಬರುತ್ತೆ ಅಂತ ಕಾಣುತ್ತೆ. ನಾನು ಚೆಕ್ ಮಾಡಿ ನೋಡಿದಾಗ 29 14 to 16 ರೂಪೀಸ್ ಏನೋ ಅಷ್ಟೇನೋ ನಮ್ಮ ಚಾನಲಿಗೆ ಬರ್ಬೋದು ಪ್ರತಿ ಮೆಂಬರ್ಶಿಪ್ನಿಂದ. ಎಗೇನ್ ಅದರಲ್ಲಿ ಇನ್ನು ಟ್ವಿಸ್ಟ್ ಏನು ಅಂದರೆ ಅದರಲ್ಲಿ ಮತ್ತೆ 25% ಕಾರ್ಪೊರೇಟ್ ಟ್ಯಾಕ್ಸ್ ಇರುತ್ತೆ, ಭಾರತ ಸರ್ಕಾರ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ಫಿನಾನ್ಷಿಯಲ್ ಇಯರ್ ಎಂಡ್ನಲ್ಲಿ ಕಂಪನಿ ಅಕೌಂಟ್ನಲ್ಲಿ ಉಳಿಯುವ ಪ್ರತಿ 1 ರೂಪಾಯಿಗೂ ಕೂಡ 25 ಪೈಸೆ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಬೇಕು. ಸೊ ಅದೊಂದು ವಿಚಾರ ಇದೆ. ಸೊ ಏನೋ ಮಾಡೋಕ್ಕಾಗಲ್ಲ, ಇದಿರೋದೇ ಹೀಗೆ. ಇದು ನಾವು ತುಂಬಾ ಮತ್ತೆ ಲೋನು ಇಟ್ಟಿದ್ದೀವಿ, ಪ್ರೈಸ್ನ ಜಾಸ್ತಿ ಇಡೋಕೆ ಹೋಗ್ಲಿಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗೂ ಆತನ ಒಂದಿನದ ಕಾಫಿ ಖರ್ಚಲ್ಲಿ ಬೈ ಮಾಡಕ್ ಆಗೋ ಲೆವೆಲ್ಗೆ ಇರಬೇಕು. ಇದಕ್ಕಿಂತ ಲೋ ಆಪ್ಷನ್ ಇಲ್ಲ ಯೂಟ್ಯೂಬ್ ಮೆಂಬರ್ಶಿಪ್ ಅಲ್ಲಿ. ಇದಕ್ಕಿಂತ ಕೆಳಗಡೆ ಇಡೋಕೆ ಆಪ್ಷನ್ನೇ ಇಲ್ಲ, ಅವ್ರು ಕೊಟ್ಟೇ ಇಲ್ಲ. ಲೋಯೆಸ್ಟ್ ಇಟ್ಟಿದೆ 29, ಅದನ್ನೇ ಇಟ್ವಿ ನಾವು. ಅದಕ್ಕೋಸ್ಕರನೇ ಹೆಚ್ಚೆಚ್ಚು ಜನ ಇದನ್ನ ತಗೊಳ್ಳೋಂಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಗಣೇಶ್ ನಾಯಕ್, ಪತ್ರಕರ್ತರಿಗೆ ಅಭಿಪ್ರಾಯ ಇರಬೇಕಾ ಇರಬಾರ್ದಾ? ಅಂದ್ರೆ ಸುದ್ದಿಯನ್ನ ಹೇಗೆ ಇದೆಯೋ ಹಾಗೆ ಓದುವುದು, ಇಲ್ಲ ಸುದ್ದಿಯಲ್ಲಿ ಬರೋ ಸರಿ ತಪ್ಪುಗಳನ್ನ ಜನರಿಗೆ ತಿಳಿಸುವುದು, ನಿಮ್ಮ ಅಭಿಪ್ರಾಯ ಏನು? ಇನ್ನು ಸ್ನೇಹಿತರೆ, ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾವು ಹೇಳಿದ್ವಿ ಒಂದು ಸರ್ಪ್ರೈಸ್ ಇದೆ ಇವತ್ತಿನ ಇದರಲ್ಲಿ ಹೇಳ್ತೀವಿ ಅಂತ. ಒಂದುವರೆ ಡಿಜಿಟಲ್ ಡಿಟಾಕ್ಸ್ನ ವಿಡಿಯೋ ಬರ್ತಾ ಇದೆ ಅನ್ನೋದು. ಇನ್ನೂ ಮುಖ್ಯವಾಗಿರೋದೇನು ಅಂದರೆ, ನಾವು ಈ ಹಿಂದೆ ಬಿಸ್ ನ್ಯೂಸ್ ಅಂತ ಮಾಡಿದ್ವಲ್ಲ ಸ್ನೇಹಿತರೆ, ಅದನ್ನು ಕಾರಣಾಂತರಗಳಿಂದ ಸ್ಟಾಪ್ ಮಾಡಿದ್ವಲ್ಲ. ಆಮೇಲೆ ಅದನ್ನು ನಾವೀಗ ಏನು ಮಾಡ್ತಿದ್ದೀವಿ, ವೀಕ್ಲಿ ಬಿಸ್ ನ್ಯೂಸ್ ಕೊಡುವಂಥ ಪ್ರಯತ್ನವನ್ನು ಆರಂಭ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಶುರು ಮಾಡೋಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೀವಿ. ಇಡೀ ವಾರದ ಭಾರತದ ಸ್ಟಾಕ್ ಮಾರ್ಕೆಟ್ ಮತ್ತು ಬಿಸ್ನೆಸ್ ಎನ್ವಾನ್ಮೆಂಟ್ ಏನಾಯಿತು, ಯಾಕಾಯಿತು, ಕಂಪ್ಲೀಟ್ ಅನಾಲಿಸಿಸ್ ಮತ್ತು ಪಿಕ್ಚರ್, ಮತ್ತು ನಿಯರ್ ಫ್ಯೂಚರ್ನಲ್ಲಿ ಮುಂದಿನ ವಾರ ಅಥವಾ ಶಾರ್ಟ್ ಟರ್ಮ್ನಲ್ಲಿ ಮುಂದಿನ ಸಾಧ್ಯತೆಗಳೇನು, ಅಪ್ಕಮಿಂಗ್ ಮೇಜರ್ ಈವೆಂಟ್ಸ್ ಏನು, ಇದನ್ನು ಎವ್ರಿ ವೀಕೆಂಡ್ ನಿಮಗೆ ಬಿಸ್ ನ್ಯೂಸ್ನ ವಿಶೇಷ ಕ್ವಾಲಿಟಿ ಎಪಿಸೋಡನ್ನು ಕೊಡುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಮಂತ್ಲಿ ಕರೆಂಟ್ ಪವರ್ ಅನ್ನೋ ಕರೆಂಟ್ ಅಫೇರ್ಸ್ ವಿಡಿಯೋ ಆಲ್ರೆಡಿ ಶುರುವಾಗಿದೆ. ಅಕ್ಟೋಬರ್ ತಿಂಗಳ ಕಂಪ್ಲೀಟ್ ಪಿಕ್ಚರ್ ಕೊಡೋ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗಬಹುದಾದ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋರಿಗೆ ತುಂಬಾ ಹೆಲ್ಪ್ ಆಗಬಹುದಾದ ಕರೆಂಟ್ ಪವರ್ ತಿಂಗಳ ತಿರುಳು, ಈ ವಿಶೇಷ ಕಾರ್ಯಕ್ರಮ ನಾವು ಮೆಂಬರ್ ಓನ್ಲಿ ವಿಡಿಯೋದಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ವಿ. ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು, ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಿರೋರು, ಜಗತ್ತಿನ ಆಗು ಹೋಗುಗಳ ಬಗ್ಗೆ ನನಗೆ ಅರಿವಿರಬೇಕು, ಫಾಲೋ ಅಪ್ ಇಟ್ಕೋಬೇಕು ಅನ್ನೋ ಆಸಕ್ತಿ ಇರೋದು ಅಪ್ರಿಷಿಯೇಟ್ ಮಾಡಿದ್ದೀರಾ. ನೆಕ್ಸ್ಟ್ ವೀಕ್ಲಿ, ವಾರಕ್ಕೊಮ್ಮೆ ಬಿಸ್ನೆಸ್ ರಿವ್ಯೂ ಮಾಡುವಂತಹ ವೀಕ್ಲಿ ಬಿಸ್ ನ್ಯೂಸ್ ಅನ್ನು ನಾವು ನಿಮ್ಮ ಮುಂದೆ ಮೆಂಬರ್ಸ್ಗೆ ಮಾತ್ರ ಅತಿ ಶೀಘ್ರದಲ್ಲಿ ತರ್ತಾ ಇದ್ದೀವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಸುಮಾರು ಒಂದು ಕಾಲು ಗಂಟೆಯಿಂದ ನೀವು ಮಾತಾಡಿದ್ವಿ. ಮತ್ತೆ ನಾವು ಚರ್ಚೆ ಮಾಡೋಣ. ಮತ್ತೆ ಲೈವ್ ಮೆಂಬರ್ ಓನ್ಲಿ ಲೈವ್ನ ಹೈಲೈಟ್ಸ್ ಅನ್ನು ಕೂಡ ನಾವು ಕಟ್ ಮಾಡಿ ಪಬ್ಲಿಷ್ ಮಾಡಿದ್ವಿ, ಅದನ್ನ ಕೂಡ ನೀವು ಚೆಕ್ ಮಾಡಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಾವು ಪ್ರತಿ ಬಾರಿ ಲೈವ್ಗೆ ಏನು ಮಾಡ್ತೀವಿ ಅಂದರೆ ಕಮ್ಯುನಿಟಿ ಪೋಸ್ಟ್ ಹಾಕಿ ಲೈವ್ಗಿಂತ ಮುಂಚೆ ಒಂದಷ್ಟು
ಬಿಫೋರ್ ಲೈವ್ ಕೂಡ ಕ್ವಶನ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಅದಾದಮೇಲೆ ಲೈವ್ ಇಂಟರಾಕ್ಷನ್ ಟೈಮ್ನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ತೀವಿ. ಆದರೆ ಆಯ್ದ ಪ್ರಶ್ನೆಗಳನ್ನು ಮಾತ್ರ ತಗೊಳಕ್ಕಾಗತ್ತೆ. ಆಯ್ದ ಪ್ರಶ್ನೆಗಳನ್ನು ತಗೊಂಡಾಗಲೇ ಅದು ಗಂಟೆಗಟ್ಟಲೆ ಹೋಗ್ತಾ ಇದೆ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಲೈವ್ನಲ್ಲಿ ಆನ್ಸರ್ ಮಾಡೋಕೆ ಆಗದೇ ಇರಬಹುದು. ಆದರೆ ಇದೊಂದು ಜರ್ನಿ, ಇದು ಮೆಂಬರ್ಸ್ ಜೊತೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿ ಜೊತೆಗೆ. ಸೊ ಈ ಸಲ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸಲ ಅದು ಒಂದಲ್ಲ ಒಂದ್ಸಲಿ ಪ್ರಶ್ನೆಗಳು ಶಾರ್ಟ್ ಲಿಸ್ಟ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆಗಳನ್ನ ದಯವಿಟ್ಟು ಹಾಕ್ತಾ ಇರಿ. ರಿಪೀಟೆಡ್ ಪ್ರಶ್ನೆಗಳ ಬದಲಾಗಿ ಆಲ್ರೆಡಿ ಡಿಸ್ಕಸ್ ಆಗಿರೋ ಪ್ರಶ್ನೆಗಳ ಬದಲಾಗಿ ಫ್ರೆಶ್ನೆಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಪಿಕ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ನಮ್ಮ ಟೀಮ್ ಕೈಯಿಂದ. ಥ್ಯಾಂಕ್ ಯು ಸೋ ಮಚ್. ಆಸಕ್ತರು ಕನ್ಸಿಡರ್ ಮಾಡಬಹುದು ಜಾಯ್ನ್ ಆಗೋಕೆ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.